ಈಗೇನಾಯ್ತು ಈಗ ವಿದ್ಯತೆ ಹೃದಯ ಅವೆಲ್ಲ ಆಯ್ತಲ್ಲ. ಹಿರಣ್ಮಯೇನ ವಿದ್ಯೆ ಇದು ಆಗಿತ್ತು. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ವಿದ್ಯೆ ಇಲ್ಲೊಂದು ಪರಿಸ್ಥಿತಿ ಬಂದಾಗ ಹುಡುಗರೇ ಅರ್ಥ ಮಾಡ್ಕೊಂಡ್ಬಿಟ್ರು. ಅಪ್ರೋಷ್ಠಾನ ಬರ್ತಿಲ್ಲ, ಕರ್ಮ ಎಲ್ಲ ಹೋಗ್ಬಿಡುತ್ತಲ್ಲ. ನೋಡಿ ಲಾಜಿಕ್ ನೋಡಿ ಹೇಗಿದೆ ಅವರು. ಕರ್ಮ ಮಾಡಿ ಕಳ್ಕೊಳ್ಳೋದಕ್ಕಿಂತ ಕರ್ಮನೇ ಮಾಡದೆ ಹೋಗ್ಬಿಟ್ರೆ ಕೊನೆಗೂ ಕರ್ಮ ಹೋಗುತ್ತೆ ಅಂದಮೇಲೆ ಮಾಡೋದು ಅದಕ್ಕಾಗಿದ್ದರೆ ಯಾಕೆ ಗೊತ್ತಾಯಿತು? ನಾವು ಬರೆದು ಆನ್ಸರ್ ಪೇಪರ್ನ ಕೊನೆಗೆ ಬಿಸಾಕ್ಬಿಡ್ತಾರಲ್ಲ, ಮತ್ತು ಯಾಕೆ ಬರೀಬೇಕಾಗಿದ್ದರೆ? ಆನ್ಸರ್ ಪೇಪರ್ ಏನಾಗುತ್ತೆ ಕೊನೆ ನೋಡಿದ ಮೇಲೆ ಏನಾಗುತ್ತೆ? ಇಷ್ಟು ಕಷ್ಟಪಟ್ಟು ಬರ್ತಿದ್ದ ಇಲ್ಲ ನಿಮ್ಗಾರ ವಾಪಸ್ಸು ಕೊಡೋಲ್ಲ. ಏನು ಮಾಡ್ತಾರೆ ಅದನ್ನು ಸುಟ್ಟಾಗಿ ಬಿಸಾಕ್ಬಿಡ್ತಾರೆ. ಗೊತ್ತಾಯ್ತಾ? ಅದು ಬರಿಬೇಕಾಕೆ, ಓದ್ಬೇಕಾದ್ರೆ ಈ ಥರ ಪ್ರಶ್ನೆ ಆಗೋ ಹಾಗೆ. ಎಲೆ ಹಾಕಿ ಯಾಕೋ ಬಿಸಾಕ್ತೀವಿ, ಎಲೆ ಹಾಕೋಬೇಕು, ಅದು ಯಾಕೋ ಹಾಗೆ. ಊಟಕ್ಕೆ ಎಲೆ ಹಾಕಬೇಕು, ಅದು ಬೇಕೇ ಬೇಕು. ಇಲ್ಲಿ ಕರ್ಮಾಣಿ ಕ್ಷಯ ಅಂತಂದು ಕೇಳಿದರೆ ಮುಕ್ತಿಗೆ ಪ್ರತಿಬಂಧಕವಾದ ಕರ್ಮಗಳು ನಾಶವಾಗುತ್ತೆ ಅಂತ ಅರ್ಥನೇ ಹೊರತು ಏನು ಹೋಗೋದಿಲ್ಲ. ಅಲ್ಲಿ ಪೇಪರ್ ಹೋಯ್ತು, ಮಾರ್ಕ್ಸಾಗಿ ಕನ್ವರ್ಟ್ ಆಗಿದೆ ಈಗ. ಕನ್ವರ್ಟ್ ಆಗಿ ಮಾರ್ಕ್ಸ್ ಕಾರ್ಡ್ ಬಂದುಬಿಟ್ಟಿದೆ ಈಗ. ಸೊ ಕೆಲಸ ಕೊಟ್ಟಿದ್ದು ಆ್ಯಕ್ಚುಲಿ ಅದಕ್ಕೇ ರೆಕಾರ್ಡ್ ಇಲ್ಲಿದೆ ಅಷ್ಟೇ ಹೊರತು ಅದು ಹೋಗಿಲ್ಲ. ಅದು ಸೊ ನಮಗೆ ನಿಷಿದ್ಧ ಕರ್ಮ ಮುಕ್ತಿ ಆಗಬೇಕೆ ಹೊರತು ಈ ವಾಕ್ಯ ಮಾಡೋದು ಅಪಾರ್ಥ ಮಾಡೋದು. ಮತ್ತೆ ಅದಕ್ಕೆ ಆಮೇಲೆ ಕರ್ಮ ಕಳ್ಕೊಳ್ಳೋದು ಈಗಲೇ ಮಾಡದೆ ಹೋಗಿಬಿಟ್ರೆ ವೆರಿ ಸಿಂಪಲ್ ಅಂತ ಕೇಳಿರ್ತಾರೆ, ಕೆಲಸನೇ ಆಗೋದಿಲ್ಲ. ಇತಿ ಕರ್ಮಾಣಿ ಯಾವಾಗಲೂ ಕರ್ಮ ಮುಂದೆ ನಿಲ್ಲಿಸಲೇಬೇಕಲ್ಲ. ಈಗಲೇ ನಿಲ್ಲಿಸ್ಬಿಟ್ರೆ ಇಲ್ಲೇ ಇರ್ತಾರೆ ಅಷ್ಟೇ. ಹೋದ್ಮೇಲೆ ದಿವಸ ಇಲ್ಲೇ ದಿವಸ ಎಷ್ಟು ವ್ಯತ್ಯಾಸ ಇರುತ್ತೆ. ಅರ್ಥ ಆಯ್ತಾ? ಊಟಕ್ಕೆ ಕೊಡೋದಕ್ಕಿಂತ ಕೈ ತೊಳಿಬಾರ್ದು, ಆಮೇಲೆ ಹೇಗೆ ತೊಳ್ಕೊತೀವಲ್ಲ ಅಂತ ಹೇಳೋದು. ಗೊತ್ತಾಯ್ತು? ಯಾಕೆ ಹಾಗೆ ಏನೋ ಬೆಳಿಗ್ಗೆ ಕೆತ್ತಿರುತ್ತೆ, ತಿರ್ಬೇಕಾಗುತ್ತೆ ಅಷ್ಟೇ. ಈ ತೊಳೆಯೋ ಉದ್ದೇಶ ಏನೋ ಆ ತೊಳೆಯೋ ಉದ್ದೇಶನೇ ಬೇರೆ. ಮೊದಲು ಕೈ ಆಮೇಲೂ ಕೈ ತೊಳಿತಾರೆ. ಮೊದಲನೇ ಕೈ ತೊಳೆಯೋದೆಲ್ಲ ಮೊದಲನೇ ಆಚಾರ ಇದು. ಮನಸ್ಸು ಶುದ್ಧವಾಗೋದೆಲ್ಲ ಊಟ ಚೆನ್ನಾಗಿ ಮಾಡಲಿಕ್ಕೆ. ಆಮೇಲೆ ಏನು ಮಾಡೋದು? ಅದರಲ್ಲಿ ಸೇರೋ ದೋಷ ಪರಿಹಾರಕ್ಕೆ ಅಷ್ಟೇ ಹೊರತು ಬೇರೆ ಅಲ್ಲ. ತಸ್ಮಿನ್ ದೃಷ್ಟಿ ಮನೆಗೆ ಹೇಗೂ ಮನೆಗೆ ವಾಪಸ್ಸು ಬೀಗ ತೆಗಿಬೇಕಲ್ಲ. ಬೀಗ ತೆಗೆದ ಹೇಗೂ ಬೀಗ ತೆಗಿಲೇಬೇಕು ತಾನೆ, ಯಾಕೆ ಹಾಕ್ಬೇಕಾಗಿದ್ರೆ? ಅದು ಎಷ್ಟು ಇದೆಲ್ಲ ನೋಡೋದಕ್ಕೆ ಲಾಜಿಕಲಿ ಮಾಡಿ ಕರೆಕ್ಟ್ ಕಾಣಿಸೋದು. ಲಾಜಿಕಲಿ ಎಷ್ಟು ಬುದ್ಧಿವಂತರು ಅಂತೇಳಿ ಭಯಂಕರ ಅಂತ ಗೊತ್ತಾಗೋದು ಅರ್ಥ. ಆದರೆ ಹಾಗೆ ಮಾಡಬಾರ್ದು. ಇಲ್ಲ, ನಮ್ಮ ಮೋಕ್ಷಕ್ಕೆ ಅಡ್ಡಿಯಾಗ್ತಕ್ಕಂಥ ಕರ್ಮಗಳೆಲ್ಲ ಬಿಡುಗಡೆ ಆಗುತ್ತೆ, ಅಷ್ಟೇ ಅರ್ಥ. ತಸ್ಮಿನ್ ದೃಷ್ಟೇ ಪರಾವರೆ. ಯಾವ ದೇವರು ಕಂಡ ಮೇಲೆ ಅದು ಇದು ಮ್ಯಾಚ್ ಆಗುತ್ತೆ ನೋಡಿ. ದರ್ಶನ ಅಪರೋಕ್ಷ ಜ್ಞಾನದಿಂದನೇ ಮೋಕ್ಷ ಅನ್ನೋದಕ್ಕೆ ಉಪನಿಷತ್ತಿನ ಮಾತು, ಅದು ಬ್ರಹ್ಮಸೂತ್ರ. ಹಿರಣ್ಯಯೇ ಪರೇ ಕೋಶೆ ಅಲ್ಲಿ ಹಿಂದೊಂದು ಪರ ಇದೆ. ಅಪರ ಅಪಿ ಅಪರ ಯಸ್ಮಾತ್ ಸಹಿ ವಿಷ್ಣು ಪರಾವರಹ. ಇಲ್ಲೊಂದು ಸ್ವಾರಸ್ಯವಾದ ಪದ ಇದೆ, ಪರಾವರೆ ಅನ್ನೋ ಪದ ಇದೆ. ದೇವರು ಏನು ಉಪಯೋಗಿಸಿದ್ದಾರೆ? ಪರಾವರ ಅಂದರೆ ಏನು? ಸುಮ್ಮನೆ ಅರ್ಥ ಮಾಡಿಕೊಂಡ್ರೆ ಪರ ಅಪರ ಅವರ. ಪರ ಅಂದರೆ ಶ್ರೇಷ್ಠ, ಅವರ ಅಂದರೆ ಕಡಿಮೆ. ಪರಶ್ಚಾಸೋ ಅವರಶ್ಚ. ಶ್ರೇಷ್ಠನೂ ಕಡಿಮೆ ಅಂದರೆ ಕಾಂಟ್ರಡಿಕ್ಷನ್. ಅದು ಶ್ರೇಷ್ಠನಾದರೆ ಕಡಿಮೆ ಅಲ್ಲ, ಕಡಿಮೆ ಆದರೆ ಶ್ರೇಷ್ಠನಲ್ಲ. ರೌಂಡ್ ಸ್ಕ್ವೇರ್ ಅಂದಾಗ ಆಯ್ತು ಅಷ್ಟೆ. ಗೊತ್ತಾಯ್ತಾ? ಅರ್ಥ ಆಗೋದಿಲ್ಲ ಅದಕ್ಕೆ. ಹಾಗಲ್ಲ ನೋಡಿ, ಎಂಥ ವಿಚಿತ್ರ ಪದಗಳಿವೆ. ಪರಾಹ ಅಪಿ ಅವರಾಹ ಯಸ್ಮಾತ್ ಸಹ ಪರಾವರಹ. ನಮ್ಮ ಪ್ರಕಾರ ಬ್ರಹ್ಮದೇವರು ಭಾರಿ ದೊಡ್ಡವರು, ಆ ದೇವ್ರ ಬಂದು ಸಣ್ಣವರಾಗಿಬಿಡ್ತಾರೆ. ಪರಾಹ ಅವರಾಹ ದೇವ್ರ ಬಂದೆ ಪರಾಹ, ದೇವರು ಪರಾವರ. ಆದರೆ ಅವನ ಮೇಲೆ ಯಾರೂ ಇಲ್ಲ ಪರ. ಅದರಿಂದ ಏನಾಯಿತು? ಅವನೇ ಪರ ಅಂತ. ಪರರು ಅವರಾದ ಮೇಲೆ, ಅವರರಾದ ಮೇಲೆ ಪರರು, ಇವರು ಪರಾವರ ಆದಮೇಲೆ ಇನ್ನೊಬ್ಬ ಪರ ಇರೋ ಚಾನ್ಸ್ ಇಲ್ಲ. ಆದ್ದರಿಂದ ಹರಿ ಸರ್ವೋತ್ತಮ ಅಂತ, ಪರತರ ಅಂತ ತಾತ್ಪರ್ಯ. ಬ್ರಹ್ಮಾಂಡ ಮಧ್ಯಗೋ ನಿತ್ಯಂ ತಪತ್ತೇ ಸರ್ವೋಸ್ಥಿತಿ. ಯಾವುದಕ್ಕೆ? ಅಲ್ಲ 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 ಆ ರೀತಿ ಅರ್ಥ ಅಲ್ಲ. ಅದಕ್ಕೆ ಅರ್ಥ ಬಿಡಿಸ್ಬೇಕಾದ್ರೆ ಪರ ಆಗಿದ್ದಾನೆ ಅವರಿಲ್ಲ ಎಂಬುದು ಅರ್ಥ ಬೇರೆ ರೀತಿ ಮಾಡ್ಬೋದು. ಬಟ್ ಇಲ್ಲಿ ಹಾಗಲ್ಲ. ಪರಾವರೇತ್ ಪದ ಇಟ್ಟಿದ್ದಾನೆ, ಬಹುರಿವಿ ಮಾಡ್ಕೋಬೇಕದನ್ನು. ಮಾಡಿಕೊಂಡಾಗ ಏನು ಬಿಡಿಸ್ಬೇಕಾಗದನ್ನು? ಪರರೂ ಸಹ ಯಾರ ಮುಂದೆ ಅವರರಾಗ್ತಾರೋ ಅವನು ಪರಾವರ. ಯಾರೋ ದೊಡ್ಡ ನಮಸ್ಕಾರ ಮಾಡ್ತಾ ಕೂತಿದ್ದಾರೆ, ಇವರು ಎದ್ದಿದ್ರು ಕೈ ಮುಗಿದ ಮತ್ತೆ ಇವರು ಅವರಿಗಿಂತ ದೊಡ್ಡವರು ಅಂತ ಗೊತ್ತಾಯ್ತಲ್ಲ. ಆ ರೀತಿ ಇಲ್ಲ. ಉಳಿದವ್ರು ಯಾರೇ ಬಂದರೂ ಕೂಡ ರುದ್ರಗೆ ಪಾಠ ಹೇಳ್ತಾ ಕೂತಿದ್ದಾರೆ. ದಕ್ಷಯಜ್ಞ ಧ್ವಂಸ ಆದಮೇಲೆ ಬ್ರಹ್ಮದೇವರು ಬಂದದ್ದು ಅಷ್ಟೇ ಎದ್ದು ನಮಸ್ಕಾರ ಮಾಡಿ. ಗೊತ್ತಾಯ್ತಾ? ದೇವ್ರು ಬಂದರೆ ಅವ್ರಿಗೆ ನಮಸ್ಕಾರ. ದೇವ್ರು ಯಾರೂ ಮಾಡೋದಿಲ್ಲ. ಯಾಕೆ? ಹೈಯೆಸ್ಟ್ ಆದ್ದರಿಂದ. ಆ ದೃಷ್ಟಿಯಲ್ಲಿ ಪರರು ಅವರರಾಗ್ತಾರೆ. ಇದ್ರ ಏನಾಗಿರುತ್ತೆ? ಪರರು ಇದ್ದಾರೆ, ಅವರು ಇದ್ದಾರೆ. ಎರಡು ಬ್ರಹ್ಮ ಇದ್ದಾನೆ, ಪರಬ್ರಹ್ಮ ಅಂತ ಅವರ ಬ್ರಹ್ಮ ಅಂತ ಒಬ್ಬರು ಇದ್ದಾರೆ. ಇವೆಲ್ಲ ಅರ್ಥ ಇಲ್ಲದ. ಹಿರಣ್ಯಯೇ ಪರೇ ಕೋಶೆ
ವಿರಜಂ ಬ್ರಹ್ಮ, ಅದಕ್ಕೆ ಪರ ಅಪಿ ಅವರ ಯಸ್ಮಾತ್ ಸೈ ವಿಷ್ಣು ಪರಾವರಃ. ವಿರಜಂ ಬ್ರಹ್ಮ ನಿಷ್ಕಲಂ, ಪರಮಾತ್ಮ ಹಿರಣ್ಯ ಪರೇ ಕೋಶೆ ವಿರಜ ದೋಷ ದೂರ ನಿಷ್ಕಲ. ತಚ್ಛುಭ್ರಂ ಜ್ಯೋತಿಷಾಂ ಜ್ಯೋತಿ, ಜ್ಯೋತಿಷಾಂ ಜ್ಯೋತಿ ವಿಷ್ಣು ಗೀತೆಯಲ್ಲಿ ಬರ್ತಾರೆ 13ನೇ ಅಧ್ಯಾಯದಲ್ಲಿ. ತತ್ ಯದಧ್ಯಾತ್ಮವಿದೋ ವಿದೋ, ಇದನ್ನೆಲ್ಲ ತಿಳ್ಕೋಬೇಕು. ಜ್ಯೋತಿಗಳಿಗೆ ಜ್ಯೋತಿ, ನಿಷ್ಕಲ, ವಿರಜ, ಬ್ರಹ್ಮ, ಹಿರಣ್ಯಮಯ ಕೋಶ, ಇದೆಲ್ಲ ದೇವರ ಹಿರಿಮೆ ಅಂತ ಕೊಂಡಾಡ್ತಾರೆ. ಬ್ರಹ್ಮಾಂಡ ಮಧ್ಯವೋ ನಿತ್ಯಂ ತಪತ್ತೇ ಶರವೋ ಸ್ಥಿತಃ, ಬ್ರಹ್ಮಾಂಡ ಮಧ್ಯದಲ್ಲಿ ಸೂರ್ಯನೊಳಗೆ ಇದ್ದು ಬೆಳಕು ಕೊಡೋನು ಪರಮಾತ್ಮನೇ ಅಂತ ಹೇಳಿದ್ರು. ಇನ್ನು ವೈಕುಂಠ ಲೋಕಕ್ಕೆ ಹೋಗ್ತೇವೆ, ಅಲ್ಲಿ ಹೇಗಿರುತ್ತೆ ಅಂದರೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಅಲ್ಲಿ ಸೂರ್ಯ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ನಕ್ಷತ್ರ ಬೆಳಕಿಲ್ಲ, ಯಾವ ಬೆಳಕು ಇಲ್ಲ. ಎಲ್ಲಿ ಬಂದಿದೆ? ನ ತದ್ಭಾಸೈತೆ ಸೂರ್ಯ ನ ಶಶಾಂಕೋ ನ ಪಾವಕ. ಎಲ್ಲಿದು? ಗೀತಾವಾಕ್ಯ. ಅದು ಗೀತಾ ಉಪನಿಷತ್ತು ಪ್ರತಿ ಟ್ಯಾಲಿ ಆಗುತ್ತೆ. ಅಂದರೆ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅದ್ರಿಂದ ಜನ ಏನಂದರು, ಬೇರೆ ಬೇರೆ ಭಾರಿ ಕತ್ಲು ಅಂದರು. ಅಲ್ಲಿ ಕತ್ಲು ಅಂತ ಹೇಳಲಿಲ್ಲ, ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ಅವ್ರ ಮನೆಯಲ್ಲಿ ಇಡ್ಲೇ ಇಲ್ಲ, ಅಡುಗೆ ಮಾಡಿಲ್ಲ ಅಂತ ಅರ್ಥ. ಗ್ಯಾಸ್ ಮೇಲೆ ಬೆಳೀತಾರ ಆ ಥರ. ಗ್ಯಾಸ್ ಇಲ್ಲ, ಇಡ್ಲಿ ಮೇಲೆ ಮಾಡಿದ್ದಾರೆ. ಇವತ್ತು ಗ್ಯಾಸ್ ಇಲ್ಲ ಅಂದರೆ ಊಟ ಇಲ್ಲ ತಿಳ್ಕೊಬಿಟ್ಟಿರ್ತಾರೆ ಜನ ಪಾಪ. ಆ ಥರ ಆಗಿದೆ. ಹಾಗೇನೇ ಇಲ್ಲ. ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ. ಅಲ್ಲಿ ಸ್ವಯಂ ಪ್ರಕಾಶವಾದ ಸ್ಥಳ. ಇನ್ಯಾವ ಬೆಳಕಿನ ಅಗತ್ಯನೇ ಇಲ್ಲ ಅಂತ ಹೇಳಿ. ಬೇರೆಯವ್ರಿಗೆ ಹೋಗ್ತಾರೆ, ಗಾಡಿ ತೊಗೊಂಡು ಹೋಗ್ತಾರೆ, ಆಕ್ಸಿಡೆಂಟ್ ನೋಡಿ ಹೋಗ್ತಾರೆ, ಅಲ್ಲಿದ್ದೇ ಇದೆ. ಎಷ್ಟೊಂದು ಬೇರೆ ಕಡೆ ಏನು ಚೆನ್ನಾಗಿರುತ್ತೆ, ಹಳ್ಳಿಗಳಿಗೆ ಹೋಗ್ಬಿಟ್ಟಾಗ ಒಳ್ಳೆ ಗಾಳಿ ಇರುತ್ತೆ. ತಮೇವ ಭಾಂತಂ ಅನುಭಾತಿ ಸರ್ವಂ. ಯಾತಕ್ಕೆ ಅಂದರೆ ಅವನೇ ಬೆಳಕು ಪರಮಾತ್ಮ. ಅವನು ಬೆಳಕಿದ್ದಾಗಿನ ತೊಗೊಂಡು ಏನು ಮಾಡಬೇಕೀಗ? ನಾವು ಲೈಟಾಗಿ ಕೂತಿರ್ತೇವೆ, ಕರೆಂಟ್ ಬಂದ ತಕ್ಷಣ ಇದು ತೆಗೆದುಬಿಡ್ತಾ, ಆಫ್ ಮಾಡಿಬಿಡ್ತಾ. ಯಾತಕ್ಕೆ? ಇದು ಉಪಯೋಗ ಇಲ್ಲ. ದೀಪ ಆರಿತು ಅಂತೇಳಿ ಏನಾಗಲಿಲ್ಲ, ಬೆಳಕು ಹೋಗಿಲ್ಲ. ಈ ಸೂರ್ಯಚಂದ್ರಾದಿಗಳು ಮುಕ್ತರಾಗಿರ್ತಾರೆ, ಬಟ್ ಅವರೆಲ್ಲ ಡಿಮ್ಮೆ ದೇವ್ರ ಮುಂದೆ. ದೇವ್ರ ಬೆಳಕೆ ದೊಡ್ಡದು. ಅದಕ್ಕೆ ಉಳಿದವರು ಬೆಳಕೆಲ್ಲ ಕೊಡೋದು ಆ ಥರ ಬೆಳಕನ್ನು ಅನುಸರಿಸಿ ಕೊಡ್ತಾರೆ ಹೊರತು ಸ್ವಂತ ಬೆಳಕು ಅಂತ ಯಾರಿಗೂ ಇಲ್ಲ. ತಸ್ಯ ಭಾಸ ಸರ್ವವಿಧಂ ವಿಭಾತಿ. ಅವನ ಬೆಳಕಿನಿಂದಲೇ ಇಡೀ ಜಗತ್ತೆಲ್ಲ ಬೆಳಗ್ತಾ ಇದೆ. ಸೂರ್ಯಾದಯಸ್ತಂ ನ ಭಾಸಯಂತಿ. ಸೂರ್ಯಾದಿಗಳಿಂದ ಏನೂ ಆಗೋದಿಲ್ಲ. ಇವತ್ತು ಕರೆಂಟ್ ಹೋಗಿದೆ, ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದ್ದಾರೆ. ಮೇಣದ ಬತ್ತಿ ಕೊಟ್ಕೊಂಡು ಮಾಡೋಕ್ಕಾಗತ್ತಾ? ಮೇಣದ ಬತ್ತಿಯಿಂದ ಕರೆಂಟ್ ಸಪ್ಲೈ ಮಾಡೋಕ್ಕಾಗತ್ತಾ? ಅದು ಪರ್ಪಸ್ ಇದೆ, ಇದು ಸಪ್ಲೈ ಬರೋದಿಲ್ಲ. ಈ ಸೂರ್ಯಾದಿಗಳೆಲ್ಲ ದೇವ್ರ ಬಂದು ಹಾಗಾಗಿಬಿಡ್ತಾರೆ, ಖದ್ಯೋತಗಳಾಗಿಬಿಡ್ತಾರೆ. ಆದ್ದರಿಂದ ಇವರು ಯಾರು ಅಲ್ಲಿ ಇರ್ತಾರೋ ಇರೋದಿಲ್ಲ, ಅಲ್ಲ ಇರ್ತಾರೆ, ಅವರ ಬೆಳಕು ಎಫೆಕ್ಟಿವ್ ಅಲ್ಲ. ಮಧ್ಯಾಹ್ನ ನಕ್ಷತ್ರ ಇಲ್ವೇನು? ಇದ್ದೇ ನಕ್ಷತ್ರಗಳೆಲ್ಲ. ಆದ್ರೆ ಯಾವ ನಕ್ಷತ್ರ ಕಾಣಿಸೋದೇ ಇಲ್ಲ. ಯಾತಕ್ಕೆ? ಹಗಲೆಲ್ಲ ನಕ್ಷತ್ರ ಇಲ್ಲ ಅಲ್ಲ, ನಕ್ಷತ್ರ ಕಾಣಿಸೋದಿಲ್ಲ ಅಂತ ಹೇಳಬೇಕು. ನಕ್ಷತ್ರಗಳೇ ಇಲ್ಲ ಅಲ್ಲ. ಬ್ರಹ್ಮೈ ವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚ ಉತ್ತರೇಣ ಅಧಶ್ಚೋತ್ವಂಚ ಪ್ರಸತಂ ಬ್ರಹ್ಮೈ ವೇದಂ ವಿಶ್ವವಿದಂ ವರಿಷ್ಠಂ. ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ಎಲ್ಲಿದ್ದಾರೆ? ಎಲ್ಲ ಕಡೆ ಇದ್ದಾನೆ. ಬ್ರಹ್ಮೈ ವೇದಂ ಅಮೃತಂ ಪುರಸ್ತಾತ್ ಮುಂದಿದ್ದಾನೆ. ಇಂಥ ವಾಕ್ಯ ನೋಡಿದ್ದೀರಾ? ಎಲ್ಲರೂ ಕೇಳಿದ್ದೀರಾ? ಪುರಸ್ತಾತ್ ಪರತಃ ಅಂತೇಳಿ ಎಲ್ಲಿದೆ? ಮಣಿಮಂಜರಿ ಮಧ್ಯ ಸರ್ಕದ ಕೊನೆಯ ಶ್ಲೋಕ. ರಾಮ ಪುರಸ್ತಾತ್ ಪರತೋಪಿ ರಾಮ ರಾಮ ದಿಕ್ಷು ವಿದಿಕ್ಷು ರಾಮ ಸರ್ವತ್ರ ರಾಮ ರಾಮ ಅಂತ ಹೇಳ್ತಾರಲ್ಲ, ಬ್ರಹ್ಮನೇ ರಾಮ. ಗೊತ್ತಾಯ್ತಾ? ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಮುಂದೆ, ಪಶ್ಚಾತ್ ಹಿಂದೆ, ದಕ್ಷಿಣತಃ ಬಲಗಡೆಗೆ, ಉತ್ತರೇಣ ಎಡಗಡೆಗೆ, ಅಧಶ್ಚ ಊರ್ಧ್ವಂ ಮೇಲೆ ಮತ್ತು ಕೆಳಗೆ, ಪ್ರಸೃತಂ ವ್ಯಾಪಿಸಿಬಿಟ್ಟಿದ್ದಾನೆ. ಬ್ರಹ್ಮೈವೇದಂ ವಿಶ್ವವಿದಂ ವರಿಷ್ಠಂ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಸುಪ್ರೀಂ ಮೋಸ್ಟ್. ವರಿಷ್ಠ ಅಂದ್ರೇನು? ಸುಪ್ರೀಂ ಮೋಸ್ಟ್ ಅಂತ ಅರ್ಥ. ಇದಂ ಬ್ರಹ್ಮೈವ ವಿಶ್ವಂ ಪೂರ್ಣ. ಅದಕ್ಕೆ ಧ್ಯಾನಕ್ಕೆ ಕೂತಾಗ ದೇವ್ರಿಗೆ ಕಾಣಿಸ್ತಾನಲ್ಲ, ಹೊರಗಿನ ಬೆಳಕು ಏನು ಉಪಯೋಗ ಇಲ್ಲ. ಹೊರಗಿನ ಬೆಳಕಲ್ಲ. ಧ್ರುವ ಕೂತಿದ್ದಾನೆ, ಎಷ್ಟು ಆಗ ದೇವರು ಎಬ್ಬಿಸಿದ. ಇಲ್ಲದಿದ್ದರೆ ಹೊರಗಿನ ಬೆಳಕು ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅವರು. ಬೆಳಕಿನಿಂದ ಕತ್ಲೆಕ್ಕೊಂಡೋಕೆ ಹೋಗಿ ಇಷ್ಟಪಡೋದಿಲ್ಲವಲ್ಲ, ಹಾಗೆ ಈ ಬೆಳಕು ಒಳಗಿನ ಬೆಳಕಿನ ಮುಂದೆ ಏನೂ ಅಲ್ಲ. ಇದಂ ಬ್ರಹ್ಮೈವ ವಿಶ್ವಂ ಪೂರ್ಣಂ ಇದಮೇವ ವರಿಷ್ಠಂ ಸರ್ವೋತ್ತಮಂ. ಇಲ್ಲಿ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ. ಏನರ್ಥ ಅಂದರೆ ಪೂರ್ಣನಾಗಿದ್ದಾನೆ ಅಂತ ಅರ್ಥ. ಮೇಲೂ ಆಕಾಶ ಕಡೆಗೂ ಆಕಾಶ ಅಂತ ಹೇಳೋದಿಲ್ಲ. ಹಿಂದೆ ಮುಂದೆ ಎಡಬಲದೆ ಒಡ ಹೊರಗಿಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋಲ್ ಎತ್ತ ನೋಡಿದರು. ದೃಷ್ಟಾಂತ ಕೊಟ್ಟಿದ್ದಾರೆ. ಸೂರ್ಯ ಆಕಾಶ ಇದ್ದಾಗೆ. ಇದಮೇವ ವರಿಷ್ಠಂ ಸರ್ವೋತ್ತಮಂ. ಇದಂ ಶಬ್ದಾನಾಂ ಬಹುತ್ವಾತ್ ಬ್ರಹ್ಮ ವಿಷಯ ಏವ ಇದಂ ಶಬ್ದ. ಇದಂ ಇದಂ ಅಂತ ಮತ್ತೆ ಮತ್ತೆ ಹೇಳ್ತಿದ್ದಾರೆ. ಇದಂ ಇದಂ ಅಂದರೆ ಎಲ್ಲ ಪರಮಾತ್ಮನಿಗೆ ಅನ್ವಯ ಹೊರತು ಬೇರೆ ಯಾರಿಗೂ ಅನ್ವಯ ಮಾಡೋದಿಲ್ಲ. ಅಲ್ಲಿ 4ನೇ ಖಂಡ ಮುಗಿತು. 5ನೇ ಖಂಡ ನಾಳೆ.
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ ಆನಂದತೀರ್ಥವರದೆ ದಾನವಾರಣ್ಯಭಾವಗೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ.